ವೀಕ್ಷಕರೇ, ನಾವು ಇಂದಿನ ತರಗತಿಯಲ್ಲಿ ನ್ಯಾಷನಲ್ ಇನ್ಕಮ್ನ ನಮ್ಮ ಭಾರತ ದೇಶದಲ್ಲಿ ಪ್ರೀ ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ ಯಾರ್ಯಾರು ಮೆಜರ್ ಮಾಡಿದ್ರು ಅಂತಕ್ಕಂಥ ಅಂಶವನ್ನು ತಿಳ್ಕೊಂಡಿದ್ದೀವಿ. ಈಗ ಇಂಡಿಪೆಂಡೆಂಟ್ ಇಂಡಿಯಾ ಆದಮೇಲೆ ಏನೇನು ಘಟನೆಗಳು ನಡೆದಿವೆ ಅಂತ ನೋಡ್ತಾ ಹೋಗೋಣ. ಮೊದಲೇ ಪಾಯಿಂಟ್ ನೋಡೋದಾದರೆ, ಯುನೈಟೆಡ್ ನೇಷನ್ಸ್ ಸಿಸ್ಟಮ್ ಆಫ್ ನ್ಯಾಷನಲ್ ಅಕೌಂಟ್ಸ್ UNSNA 1993. ಈ ಒಂದು ಯುನೈಟೆಡ್ ನೇಷನ್ಸ್ನ ಒಂದು ಸಂಸ್ಥೆ ಪ್ರತಿಯೊಂದು ದೇಶವೂ ಕೂಡ ರಾಷ್ಟ್ರೀಯ ಆದಾಯವನ್ನು ಯಾವ ರೀತಿ ಮೆಜರ್ ಮಾಡಬೇಕು ಅಂತಕ್ಕಂತಹ ಅಂಶಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಮಾರ್ಗದರ್ಶಿ ಸೂತ್ರಗಳನ್ನು ನೀಡುತ್ತೆ. ಅದರ ಆಧಾರದ ಮೇಲೆ ಎಲ್ಲ ದೇಶಗಳು ಕೂಡ ಈ ಒಂದು ಸೂತ್ರಗಳನ್ನು ಅನುಸರಿಸಿ ನ್ಯಾಷನಲ್ ಇನ್ಕಮ್ನ ಮೆಜರ್ ಮಾಡ್ತವೆ. ಇನ್ನು ಎರಡನೇ ಪಾಯಿಂಟ್ ನೋಡೋದಾದರೆ, ಹಿಂದೂ ರೇಟ್ ಆಫ್ ಗ್ರೋತ್. ರಾಜಕೃಷ್ಣ ಅವರು ಈ ಒಂದು ಕಾನ್ಸೆಪ್ಟನ್ನು ಹೇಳಿದ್ದಾರೆ. 1990 ಮತ್ತು 91ರಿಂದ 2001ರಲ್ಲಿ ಆ್ಯನ್ಯುವಲ್ ಆವರೇಜ್ ರೇಟ್ ಆಫ್ ಗ್ರೋತ್ ಆಫ್ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂದರೆ ಭಾರತದ ರಾಷ್ಟ್ರೀಯ ಆದಾಯ ಈ ಒಂದು 1990ರಿಂದ 91ರಿಂದ 2001ವರೆಗೂ ಸೀದಾ 10 ವರ್ಷಗಳ ಕಾಲ ನಮ್ಮ ನೆಟ್ ನ್ಯಾಷನಲ್ ಪ್ರಾಡಕ್ಟ್ನ ಒಂದು ಗ್ರೋತ್ ಏನಿದೆ ಅದು 5.5% ಇದೆ. ಇದನ್ನು ಹಿಂದೂ ರೇಟ್ ಆಫ್ ಗ್ರೋತ್ ಅಂತೇಳಿ ರಾಜಕೃಷ್ಣ ಅವರು ಕರೆದಿದ್ದಾರೆ. ಇನ್ನು ಮೂರನೇ ಪಾಯಿಂಟ್ ನೋಡೋದಾದರೆ, CSO ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ರಿವೈಸ್ಡ್ ದ ಬೇಸ್ ಇಯರ್ 2004-5 to 2011-12 ಇನ್ 30th January 2015. ಈ ಒಂದು ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ ಇದೆಯಲ್ಲ, ಇದು ಯಾರ ಅಂಡರಲ್ಲಿ ಬರುತ್ತಪ್ಪ ಅಂದರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಆ್ಯಂಡ್ ರಿವೈಸ್ಡ್. ಈ ಒಂದು ಇಲಾಖೆ ಅಡಿಯಲ್ಲಿ ಬರ್ತಕ್ಕಂತಹ ಒಂದು ಸಂಸ್ಥೆ. ಇವರು ಈ ಬೇಸ್ ಇಯರ್ ಯಾವುದೇ ರೀತಿ ರಾಷ್ಟ್ರೀಯ ಆದಾಯವನ್ನು ನಾವು ಲೆಕ್ಕ ಹಾಕಬೇಕಾದ್ರೆ ಒಂದು ಬೇಸ್ ಇಯರ್ಗೆ 100 ಅಂತೇಳಿ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಆ ಒಂದು ಬೇಸ್ ಇಯರ್ನ 2004 ಮತ್ತು 2005 ಇತ್ತು. ಅದನ್ನು 2011 to 2012 ಅಂಥೇಳಿ 30th January 2015ರಲ್ಲಿ ಇದನ್ನು ಚೇಂಜ್ ಮಾಡ್ತಾರೆ. ಅಂದರೆ ನಮ್ಮ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಹಣದುಬ್ಬರ ಅಂತಕ್ಕಂಥದ್ದು ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಅಡಚಣೆ ಹಾಗೂ ಅದು ಅವಶ್ಯಕವೂ ಕೂಡ. ಆ ಒಂದು ಹಣದುಬ್ಬರದ ಆಧಾರದ ಮೇಲೆ ನಾವು ಇಂದಿನ ಮಾಹಿತಿಯನ್ನು ತೆಗೆದುಕೊಂಡ್ರೆ ನಮಗೆ ತಪ್ಪು ಮಾಹಿತಿ ಸಿಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ದರಿಂದಾಗಿ ಹೊಸ ಆ ಒಂದು ಬೇಸ್ ಇಯರ್ ಇದ್ದರೆ ಅದರಿಂದ ನಮಗೆ ನಿಖರವಾದ ಮಾಹಿತಿಯನ್ನು ಪಡೆಯುವುದು. ಅದರಿಂದಾಗಿ 30th January 2015ರಲ್ಲಿ ಈ ಒಂದು ಬೇಸ್ ಇಯರ್ನ ಚೇಂಜ್ ಮಾಡಿದ್ದಾರೆ 2011-12. ನೆಕ್ಸ್ಟ್ 4ನೇ ಪಾಯಿಂಟ್ ನೋಡೋದಾದರೆ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಕಮಿಷನ್ ಅಂತೇಳಿ ಒಂದು ಕಮಿಷನ್ನ ರಚನೆ ಮಾಡಿದ್ದಾರೆ. ಅದರ ಮೊದಲ ಒಂದು ಮುಖ್ಯಸ್ಥರು ಯಾರೇ ಆಗಿದ್ದಾರಪ್ಪ ಅಂದರೆ C. ರಂಗರಾಜನ್. ಇಷ್ಟೆಲ್ಲ ಅಂಶಗಳನ್ನು ನೋಡಿದ್ವಿ ವೀಕ್ಷಕರೇ. ನಮಗೆ ಇಲ್ಲಿ ಪರೀಕ್ಷಾ ದೃಷ್ಟಿಯಿಂದ UNSNA ಇದರ ಲಾಂಗ್ ಫಾರ್ಮ್ ಕೇಳ್ಬೋದು, ಅದನ್ನು ಯಾವಾಗ ಅಡಾಪ್ಟ್ ಮಾಡಿದ್ರು ಅಂತಲೂ ಇಸ್ವಿ ಕೇಳ್ಬೋದು. ಹಿಂದೂ ರೇಟ್ ಆಫ್ ಗ್ರೋತ್ ಇದನ್ನು ಯಾರು ಹೇಳಿದ್ರು ಅಂತ ಕೇಳ್ಬೋದು. ಆಮೇಲೆ ಅದು ಯಾವ ವರ್ಷ ಬಂತು, ಎಷ್ಟು ಗ್ರೋತ್ ಆಯಿತು ಅಂತಲೂ ಕೇಳ್ತಾರೆ. ಆಮೇಲೆ ಬೇಸ್ ಇಯರ್ ಯಾವಾಗ ಚೇಂಜ್ ಆಯಿತು, ಅದು ಮೊದಲು ಯಾವ ಬೇಸ್ ಇಯರ್ ಇತ್ತು ಅದು ಯಾವಾಗ ಚೇಂಜ್ ಆಯಿತು ಅಂತಕ್ಕಂಥ ಅಂಶ, ಮತ್ತು ಯಾವ ದಿನಾಂಕದಂದು ಅಂತ ಕೇಳ್ತಾರೆ. ನೆಕ್ಸ್ಟ್ CSO ಇದ್ರ ಲಾಂಗ್ ಫಾರಮ್ ಹೇಳ್ರಿ. ಆಮೇಲೆ ಇದು ಯಾವ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಇದು ಬರುತ್ತೆ ಅಂತೇಳಿ ಕೇಳ್ಬೋದು. ಆಮೇಲೆ CSOದ ಈಗಿನ ಮುಖ್ಯಸ್ಥರು ಯಾರಂತನಾದರೂ ಕೇಳ್ಬೋದು. ಆಮೇಲೆ ದ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಕಮಿಷನ್ ಇದೆಯಲ್ಲ, ಈಗಿನ ಮುಖ್ಯಸ್ಥರು ಯಾರು, ಅದು ಯಾವಾಗ ರಚನೆ ಆಯಿತು, ಅದರ ಮುಖ್ಯಸ್ಥರು ಯಾರು, ಅದು ಏನೇನು ಕೆಲಸ ಮಾಡುತ್ತೆ, ಏನನ್ನು ಅಳತೆ ಮಾಡುತ್ತೆ, ಮೆಜರ್ ಮಾಡುತ್ತೆ ಅಂತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಇಂಡಿಯನ್ ಎಕಾನಮಿಯ ಕ್ಲಾಸನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಧನ್ಯವಾದಗಳು.